INDIA ಮೈತ್ರಿಕೂಟದ ಪಕ್ಷಗಳ ಮಧ್ಯೆ ಕ್ಷೇತ್ರ ಹಂಚಿಕೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಜಮ್ಮು ಕಾಶ್ಮೀರ 6 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. ಜಮ್ಮುವಿನಲ್ಲಿ ಬಿಜೆಪಿ ಪ್ರಬಲವಾಗಿದೆ. ಕಾಶ್ಮೀರದಲ್ಲಿ ಕಾಂಗ್ರೆಸ್, NC ಮತ್ತು PDP ಪಕ್ಷಗಳ ಅಸ್ತಿತ್ವ ಇದೆ. ಜಮ್ಮುವಿನ 3 ಕ್ಷೇತ್ರಗಳನ್ನು ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು. ಉಳಿದ 3ಅನ್ನು NC ಮತ್ತು PDP ಪಕ್ಷಗಳು ಗೆದ್ದಿದ್ವು. ಈ ಬಾರಿ 6 ಸ್ಥಾನಗಳಲ್ಲಿ 2+2+2 ಹಂಚಿಕೆ ಸೂತ್ರ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈ ರಾಜ್ಯದಲ್ಲೂ ಕೂಡ ಕ್ಷೇತ್ರ ಹಂಚಿಕೆ ಅಷ್ಟಾಗಿ ಸಮಸ್ಯೆ ಆಗೋದಿಲ್ಲ. ಜಮ್ಮುವಿನ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ. ಇಲ್ಲಿ ಕಾಂಗ್ರೆಸ್ಗೆ ಕ್ಷೇತ್ರ 2 ಕ್ಷೇತ್ರ ಹಂಚಿಕೆ ಮಾಡಿ ಉಳಿದ 2 ಕ್ಷೇತ್ರಗಳಲ್ಲಿ ಯಾವುದಾದ್ರೂ PDP ಅಥವಾ ನ್ಯಾಷನಲ್ ಕಾನ್ಫರೆನ್ಸ್ಗೆ 1 ಕ್ಷೇತ್ರ ಜಮ್ಮುವಿನಲ್ಲಿ ಕೊಟ್ಟು ಕಾಶ್ಮೀರದಲ್ಲಿರುವಂತಹ 3 ಕ್ಷೇತ್ರಗಳಲ್ಲಿ PDPಗೆ 2, NCPಗೆ 1, ಈ ರೀತಿ NCಗೆ 1 ಈ ರೀತಿಯ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲೂ ಕೂಡ ಕ್ಷೇತ್ರ ಹಂಚಿಕೆ ಸಮಸ್ಯೆ ಇಲ್ಲ. ಕೇರಳದಲ್ಲಿ ಅತಿ ದೊಡ್ಡ ಸಮಸ್ಯೆ ಇದೆ ಕ್ಷೇತ್ರ ಹಂಚಿಕೆಗೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಎಡಪಕ್ಷಗಳ ಮಧ್ಯೆ ರಾಜಕೀಯ ಹೋರಾಟ ಇರುವಂತಹ ರಾಜ್ಯ, ಬಿಜೆಪಿಯ ಅಸ್ತಿತ್ವ ಇಲ್ಲದಿರುವಂತಹ ರಾಜ್ಯ. ಇಲ್ಲಿ ಕೇರಳದ ಎಡಪಕ್ಷಗಳನ್ನು ಕಾಂಗ್ರೆಸ್ ದೂರವಿಟ್ಟು ಸ್ಪರ್ಧಿಸೋ ಮಾತನ್ನು ಆಡ್ತಾ ಇದ್ದಾವೆ ಎಡಪಕ್ಷಗಳು. ಕಾಂಗ್ರೆಸ್ಸನ್ನು ದೂರ ಇಟ್ಟು ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ, ಮೈತ್ರಿಯ ಗೊಡವೆ ಬೇಡ ಅನ್ನುವಂತಹ ಮಾತುಗಳು ಎಡಪಕ್ಷಗಳ ನಾಯಕರಿಂದ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಅವರದ್ದೇ ಸರ್ಕಾರ ಇದೆ. ಆ ಸರ್ಕಾರವನ್ನು ವಿರೋಧಿಸಿ ಅಲ್ಲಿ ರಾಜಕಾರಣವನ್ನು ಮಾಡ್ತಾ ಇರೋದು ಕಾಂಗ್ರೆಸ್. ಆ ಕಾರಣದಿಂದಾಗಿ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ನ ವಿರುದ್ಧ ಫೈಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅದೇ ಕಾಂಗ್ರೆಸ್ನ ವಿರುದ್ಧ ಮೈತ್ರಿ ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಎಡಪಕ್ಷಗಳ ಪ್ರಶ್ನೆ. ಆದರೂ ಕೂಡ ಈಗ ನರೇಂದ್ರ ಮೋದಿಯವರನ್ನು ಸೋಲಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡ್ರೆ ಮೈತ್ರಿ ಮಾಡಿಕೊಳ್ಳಬಹುದು. ಆದರೆ ಕಾಂಗ್ರೆಸ್ ಯಾವುದೇ ಷರತ್ತನ್ನು ವಿಧಿಸಬಾರದು ಎಡಪಕ್ಷಗಳಿಗೆ. ಕ್ಷೇತ್ರ ಹಂಚಿಕೆಯಲ್ಲಿರಬಹುದು, ಪ್ರಚಾರದಲ್ಲಿರಬಹುದು, ಯಾವುದೇ ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಲೀಡರ್ಶಿಪ್ ತೋರಿಸಬಾರ್ದು. ಕೇರಳದಲ್ಲಿ ಮೈತ್ರಿ ಆಗಿದ್ದೇ ಆದರೆ ಯಾವುದೇ ಷರತ್ತನ್ನು ಹಾಕಬಾರ್ದು ಅಂತ ಎಡಪಕ್ಷಗಳು ಹೇಳಿದ್ದಾವೆ. ಈ ಬಗ್ಗೆ ಕೇರಳದ ಕಾಂಗ್ರೆಸ್ ನಾಯಕರು ಈವರೆಗೂ ಮಾತನಾಡಿಲ್ಲ. ಮೈತ್ರಿಯ ಆರಂಭದ ಚರ್ಚೆಗಳು ಕೂಡ ಕೇರಳದಲ್ಲಿ ಇನ್ನೂ ನಡೆದೇ ಇಲ್ಲ. ಹಾಗಾಗಿ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿದ್ದೇ ಆದರೆ ಅತ್ಯಂತ ಬೇಗ ಬಿಹಾರದಲ್ಲಿ ಆಗಬಹುದು, ಜಮ್ಮು ಕಾಶ್ಮೀರದಲ್ಲಿ ಆಗಬಹುದು. ತುಂಬ ಹಾಗೇ ಆಗುತ್ತೆ ಕಷ್ಟಪಟ್ಟರೆ ಅಂದರೆ ಮಹಾರಾಷ್ಟ್ರದಲ್ಲಿ ಆಗಬಹುದು. ಲಾರ್ಜರ್ ಪಿಕ್ಚರ್ನಲ್ಲಿ 290 ಕ್ಷೇತ್ರಗಳನ್ನು ಹಂಚಿಕೆ ಮಾಡ್ಕೊಳ್ತೀವಿ ಅಂತ ಕಾಂಗ್ರೆಸ್ಗೆ ಕೊಡ್ತೀವಿ ಅಂತ ಮಿತ್ರಪಕ್ಷಗಳು ಹೇಳಿದ್ದಾವೆ. ಆದರೆ ಈ 3 ರಾಜ್ಯಗಳಲ್ಲಿ ಕ್ಷೇತ್ರ ಹಂಚಿಕೆ ಒಂದಷ್ಟು ಮಾತುಕತೆಗಳ ನಂತರ ಆಗಬಹುದು. ದೆಹಲಿ, ಪಂಜಾಬ್, ಪಶ್ಚಿಮ ಬಂಗಾಳ, ಕೇರಳ ಈ ರಾಜ್ಯಗಳಲ್ಲಿ ಮೈತ್ರಿಯ ಮತ್ತು ಉತ್ತರ ಪ್ರದೇಶ ಇಲ್ಲಿ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಬಹಳ ಕಷ್ಟ ಇದೆ. ಆಗ ಕಾಂಗ್ರೆಸ್ ಆ ಮಾತುಕತೆಯಲ್ಲಿ ಸೋತು ಮಿತ್ರ ಪಕ್ಷಗಳಿಗೆ ಹೆಚ್ಚು ಸ್ಥಾನವನ್ನು ಕೊಟ್ಟರೆ ಮಾತ್ರ ಮೈತ್ರಿ ಫೈನಲ್ ಆಗುತ್ತೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.